ಇರಾನ್, ಇಸ್ರೇಲ್, ಅಮೆರಿಕ ಯುದ್ಧ ನಿಂತ್ರ ಅದು ಮೋದಿಯಿಂದ ಮಾತ್ರ. Call Prime Minister Modi in India. President Trump talked to him and said, look, we need to end this. ನರೇಂದ್ರ ಮೋದಿಯ ಒಂದೇ ಒಂದು ಫೋನ್ ಕರೆ ಈ ಯುದ್ಧಕ್ಕೆ ವಿರಾಮ ಮಾಡ್ತೈತಿ. That one telephone call from Mr. Modi, Israel and Iran to stop, it will stop. ಜಾಗತಿಕ ಮಟ್ಟದಾಗ ಭಾರತದ ಪ್ರಧಾನಿಯ ಬಗ್ಗೆ ಯಾವ ಅಭಿಪ್ರಾಯ ಐತಿ ನೋಡ್ರಿ. ಇದು ಭಾರತದಾಗಿರೋ ಕಾಂಗ್ರೆಸ್ ಸೇರಿ ಸಾಕಷ್ಟು ಮಂದಿಗೆ ಗೊತ್ತಾಗೋದು ಯಾವಾಗ. ಇರಾನ್ ವಿರುದ್ಧ ಟ್ರಂಪ್ ಯುದ್ಧ ಏನೋ ಮಾಡಿದ್ರು. ಟ್ರಂಪ್ ಗೊತ್ತಿರಲಿಲ್ಲ ಇರಾನ್ ಇಷ್ಟೋ ದಿನಗಳ ಕಾಲ ರಿಟ್ಯಾಲಿಯೇಟ್ ಮಾಡ್ತೈತಿ. ಟ್ರಂಪ್ಗೆ ಅಚ್ಚರಿ ಮೂಡಿಸಿದೇನು ಅಂದ್ರೆ ಇರಾನ್ ಸೋಲಾಕ್ಕೂ ತಯಾರಿಲ್ಲ, ಒಪ್ಪಂದಕ್ಕೂ ರೆಡಿ ಇಲ್ಲ, ಯುದ್ಧ ನಿಲ್ಸಕ್ಕೂ ತಯಾರಿಲ್ಲ. ನಾವು ಎಷ್ಟೇ ಕಷ್ಟ ಆದ್ರೂ ಯುದ್ಧ ಮಾಡ್ತೀವಿ ಅಂತ ಬರೋಬ್ಬರಿ ಟಕ್ಕರ್ ಕೊಡಾಕತ್ತೈತಿ. ಟ್ರಂಪ್ ಒಪ್ಪಂದ ಮಾಡ್ಕೊಳ್ಳೋನು ಅಂದ್ರು ಇರಾನ. ಟ್ರಂಪ್ ನಂಬಕ್ಕಾಗಲ್ಲ, ಗುಳ್ಳೇನರಿ ಬುದ್ಧಿ ಇರೋದು ಟ್ರಂಪ್ಗೆ. ನಾವೇನಾದ್ರೂ ಒಪ್ಕೊಂಡ್ರೆ ನಮಗ್ ಮೋಸ ಆಗ್ತೈತಿ, ನಾವು ಒಪ್ಪೋದಿಲ್ಲ ಅಂತ ಅನ್ನಕತ್ತಾರ. ಯುದ್ಧ ಆರಂಭ ಮಾಡೋದು ಬಹಳ ಸುಲಭ ಐತ್ರಿ, ಆದ್ರ ಯುದ್ಧ ನಿಲ್ಸೋದೈತಲ್ಲ ಅದಷ್ಟು ಸುಲಭದಲ್ಲ. ಈ ಯುದ್ಧದಿಂದಾಗಿ ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದಿಂದಾಗಿ ಜಾಗತಿಕವಾಗಿ ಸಾಕಷ್ಟು ಸಂಕಷ್ಟಗಳು ಬರಕತ್ತಾವ. GDP ಮೇಲೆ ಪರಿಣಾಮ ಬೀಳತೈತಿ. ಭಾರತ ಸೇರಿ ಸಾಕಷ್ಟು ರಾಷ್ಟ್ರಗಳ ಒಳಗ ಆಯಿಲ್ ಕ್ರೈಸಿಸ್ಸು, ಗ್ಯಾಸ್ ಕ್ರೈಸಿಸ್ಸು ಸ್ಟಾರ್ಟ್ ಆಗ್ಯಾವ. ಇಂಥದ್ರಾಗ ಬ್ಯಾರೆ ಬ್ಯಾರೆ ದೇಶಗಳ ಕಡೆಯಿಂದ ಒಂದೇ ಒಂದು ಕೂಗು ಅಂದ್ರೆ ಯುದ್ಧ ನಿಲ್ಲಿಸ್ಬೇಕು, ಯುದ್ಧ ನಿಲ್ಲಿಲ್ಲ ಅಂದ್ರೆ ಜಗತ್ತಿಗೆ ಇದು ನಷ್ಟ ಉಂಟು ಮಾಡ್ತೈತಿ, ಯುದ್ಧ ನಿಲ್ಲಕ್ಕ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸ್ಬೇಕು ಅನ್ನೋ ಯೋಚನೆ ಬಂದಾವ. ಸಾಕಷ್ಟು ದೇಶಗಳ ನಾಯಕರುಗಳು ಕೂಡ ಯುದ್ಧ ನಿಲ್ಸಕ ಯಾರಿಂದ ಸಾಧ್ಯ, ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರ ಈ ವ್ಯಕ್ತಿ ಆ ಯುದ್ಧ ನಿಲ್ಲಬಹುದು ಅನ್ನಕತ್ತಾರ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಯಾರೆಲ್ಲ ಮೋದಿ ಅವರಿಂದಾನೇ ಈ ಯುದ್ಧ ನಿಲ್ಸಕ್ ಸಾಧ್ಯ ಅಂದ್ರು ಹೇಳ್ತೇನೆ ಕೇಳ್ರಿ. ನಿವೃತ್ತ ಅಮೆರಿಕನ್ ಮಿಲಿಟರಿ ಅಧಿಕಾರಿ ಕರ್ನಲ್ ಡೌಗ್ಲಾಸ್ ಮ್ಯಾಕ್ ಗ್ರೇಗರ್ ಅವ್ರು ಹೇಳ್ತಾರ, ಈ ಯುದ್ಧ ನಿಲ್ಸಕ್ ನಮ್ಗೊಬ್ಬ ಸಮರ್ಥ ನಾಯಕ ಬೇಕು, ಸಮರ್ಥ ಮಧ್ಯಸ್ಥಗಾರ ಬೇಕು, ಅಂದ್ರೆ ಮಧ್ಯ ವಹಿಸೋ ಒಬ್ಬ ವ್ಯಕ್ತಿ ಬೇಕು. ಆ ವ್ಯಕ್ತಿಯ ಮಾತನ್ನ ಎರಡೂ ಕಡೆಯವರು ಕೇಳೋ ಅಂತವ್ರು ಇರಬೇಕು. ಈ ರೀತಿ ಎರಡೂ ದೇಶಗಳ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಿರೋದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಒಬ್ರೆ. ಅವರಿಂದ ಮಾತ್ರ ಇದು ಸಾಧ್ಯ. ತಟಸ್ಥ ನಿಲುವು, ಪ್ರಭಾವಶಾಲಿ ಶಕ್ತಿ ಇರೋದು ಬರೀ ಭಾರತಕ್ಕೆ ಮಾತ್ರ ಅಂತ ಹೇಳ್ಯಾರ. I think you have to find an intermediary, first of all, someone who is not part of the problem. My personal preference, if I were advising the president, is to call Prime Minister Modi in India. Now you can say, well, he was just in Israel. Well, that's fine. He has good relations with Israel. That's not a bad thing. He also has good relations with Iran. He's never been an enemy of the Iranian people. Neither are the Shiite Iranians his enemy. He knows that. And he has reasonable relations with the Chinese. They have their differences up in the mountains, in the Himalayas, the Hindu Kush, and that is a legacy of British colonialism. But my point is that he's historically leading a neutral state, and a neutral state that is growing in stature, in power, in influence and importance. We should recognize that and welcome it, not treat it as a problem. And I think if President Trump talked to him and said, look, we need to end this. ಭಾರತದ ಕಡೆಯಿಂದ ಮಾತ್ರ ಯುದ್ಧ ನಿಲ್ಸಕ್ ಸಾಧ್ಯ ಅಂತ ಇವ್ರು ಹೇಳಿದ್ರ, UAEಯ ಮಾಜಿ ರಾಯಭಾರಿ ಕೂಡ ಇದೇ ಮಾತನ್ನ ಹೇಳ್ಯಾರ. ಹುಸೇನ್ ಹಸನ್ ಮಿರ್ಜಾ ಅವ್ರೇನ್ ಹೇಳಿದ್ರು ನೋಡ್ರಿ. The mere fact that one telephone call from Mr. Modi to both Israel and Iran to stop, it will stop. ಭಾರತದ ಪ್ರಧಾನಿ ಮೋದಿ ಅವರು ಇರಾನ್, ಅಮೆರಿಕ, ಇಸ್ರೇಲ್ ಮೂರೂ ದೇಶಗಳ ಜೊತೆ ಒಳ್ಳೆಯ ಸಂಬಂಧ ಹೊಂದ್ಯಾರ. ಮುಖ್ಯವಾಗಿ ಇಸ್ರೇಲ್, ಇರಾನ್ ಜೊತೆ ಅವರಿಗೆ ಒಳ್ಳೆಯ ಸಂಬಂಧ, ಕಾಂಟ್ಯಾಕ್ಟ್ಸ್ ಇರೋದ್ರಿಂದ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರು ಸಾಕು ಯುದ್ಧ ನಿಲ್ಲೋ ಸಾಧ್ಯತೆಗಳಿದ್ದಾವ. ಅವರಿಗೆ ಮಾತ್ರ ಈ ಶಕ್ತಿ ಇರೋದು, ಅವರಿಂದ ಮಾತ್ರ ಇದು ಸಾಧ್ಯ ಅಂತ ಹೇಳಿದ್ರು. ಹುಸೇನ್ ಹಸನ್ ಮಿರ್ಜಾ ಅವರಿಗೆ ಮೋದಿ ಅವ್ರ ಮೇಲೆ ಸಾಕಷ್ಟು ವಿಶ್ವಾಸ ಐತಿ, ಇದು ಅವರಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಮೋದಿ ಅವರ ಒಂದೇ ಒಂದು ಫೋನ್ ಕಾಲ್ಗಿರೋ ವ್ಯಾಲ್ಯೂವನ್ನ ತಿಳಿಸಿದ್ರು. ಅವರಷ್ಟೇ ಅಲ್ರಿ, ಭಾರತಕ್ಕೆ UAEಯಿಂದ ಇರೋ ಈಗಿನ ರಾಯಭಾರಿ ಅಬ್ದುಲ್ ನಾಸರ್ ಜಮಾಲ್ ಅಲ್ ಶಾಲಿ ಕೂಡ ಇದ ಮಾತನ್ನ ಹೇಳಿದ್ರು. ಅಮೆರಿಕ, ಇಸ್ರೇಲ್, ಇರಾನ್ ಯುದ್ಧ ನಿಲ್ಲೋದು ಬರೀ ಭಾರತದ ಪ್ರಧಾನಿ ಮೋದಿಯಿಂದ ಮಾತ್ರ ಅಂತ. Prime Minister Modi's response to that reality was immediate. He called His Highness Sheikh
Mohammed bin Zayed Al Nahyan, the president of the UAE, directly. And he did that because he understood that the 4 million Indians living in the UAE deserve to know that their prime minister was personally engaged, personally watching, and personally in contact with the leadership of the country they call home. The connection between our two countries was demonstrated in the most human terms possible when His Highness, the President, visited 500 civilians in hospital, 2 Emiratis, 1 Sudanese, 1 Iranian, and 1 Indian. And His Highness sat with an Indian national and said directly, they're all our responsibility. That is the assurance Indian families watching from home should hold on to. ಪಶ್ಚಿಮ ಏಷ್ಯಾದಾಗ ಭಾರತದ ಮಾತಿಗೆ ಬಹಳಷ್ಟು ತೂಕ ಐತಿ. ಯಾಕಂದ್ರ ಮೋದಿ ಅವರು ಆ ರೀತಿಯ ಒಂದು ತಟಸ್ಥ ನಿಲುವನ್ನ ಎಲ್ಲಾ ಜಗತ್ತಿನ ರಾಷ್ಟ್ರಗಳೊಂದಿಗೆ ಇಟ್ಕೊಂಡಾರ. ಸೊ ಅವರ ಮಾತು ತಟಸ್ಥವಾಗಿಯೇ ಇರುತ್ತಾ, ಯಾರಿಗೂ ಕೂಡ ಫೇವರ್ ಆಗಿರೋದಿಲ್ಲ ಅನ್ನೋ ಮಾತನ್ನ ಇವ್ರು ಹೇಳಿದ್ರು. ಇವರ ಈ ಮಾತಿನ ತಾತ್ಪರ್ಯ, ಮೋದಿ ಅವರ ಇರಾನ್ ಜೊತೆಗೆ ಮಾತುಕತೆ ಅಥವಾ ಇಸ್ರೇಲ್ ಜೊತೆಗಿನ ಮಾತುಕತೆ ಯುದ್ಧಕ್ಕ ವಿರಾಮ ನೀಡುತ್ತಾ. ಅಷ್ಟೇ ಅಲ್ಲ, ಈಗಾಗಲೇ ಇರಾನ್ ಜೊತೆ ಮೋದಿಯವರ ಮಾತುಕತೆ ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗಿದ್ದಾವ. ಇದು ಕೂಡ ಹಾಗೆ ಆಗ್ತೈತಿ ಅನ್ನೋ ಆತ್ಮವಿಶ್ವಾಸವನ್ನ ಹೇಳಿದ್ರು. ಜಾಗತಿಕ ಮಟ್ಟದಲ್ಲಿ ಭಾರತ ಮತ್ತು ಭಾರತದ ಪ್ರಧಾನಿಯವರ ಬಗ್ಗೆ ಯಾವ ಅಭಿಪ್ರಾಯ ಐತಿ ನೋಡ್ರಿ. ಇವ್ರ ಒಂದು ಫೋನ್ ಕಾಲ್ಗೆ ಎಷ್ಟು ವ್ಯಾಲ್ಯೂ ಐತಿ ಅಂತ ಬ್ಯಾರೆ ಬ್ಯಾರೆ ದೇಶದ ಬ್ಯಾರೆ ಬ್ಯಾರೆದವ್ರಿಗೆ ಗೊತ್ತಾಗತೈತಿ. ಬಟ್ ನಮ್ಮ ದೇಶದ ಮಂದಿಗೆ ಗೊತ್ತಾಗೋಲ್ತು. ಮುಖ್ಯವಾಗಿ ಕಾಂಗ್ರೆಸ್ ಅವರು ಮೋದಿ ಅಂದ್ರೆ ಸರೆಂಡರ್ ಅಂತೆ, ನರೇಂದರ್ ಸರೆಂಡರ್ ಅಂತ ಹೇಳಿ ಸ್ಟ್ರೈಕ್ ಮಾಡ್ತಾರೆ. ಪಾರ್ಲಿಮೆಂಟ್ ಮುಂದೂ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಾಗ ಮಾಡ್ತಾರೆ. ಅದ್ರ ಹೊರಗಿನ ಮಂದಿಗೆ ಭಾರತದ ಪ್ರಧಾನಿ ಅಂದ್ರೆ ಏನು, ಭಾರತ ಅಂದ್ರೆ ಏನು ಅಂತ ಅರ್ಥ ಆಗತೈತಿ. ಇವ್ರಿಗೆಲ್ಲ ಯಾವಾಗ ಅರ್ಥ ಆಗ್ತೈತೋ ಗೊತ್ತಿಲ್ಲ.